ಹಳೆ ಊರು ಇರ್ತದೆ ಸರ್, ಇದನ್ನು ಶಿಫ್ಟಿಂಗ್ ಮಾಡಿದಾರ ಎರಡು ಕೈ ಇದ್ರಾಗ ಗೊತ್ತಾಗ್ಬಿಡ್ತೈತಿ ಮುಸ್ಲಿಂ ಏನಾಗ್ರಿ ಒಯ್ದ್ರಾಗ ಗೊತ್ತಾಗ್ಬಿಡ್ತೈತಿ ಎಲ್ಲೇ ಕುಡಿ ತಂದಾರ ಅಂತೇಳಿ. ಅವ್ರಿಗೆ ಗೊತ್ತಿದೆ ಏನಾಗಿದೆ ಇಲ್ಲ, ಅವ್ರು ಸಿಕ್ಕಿಲ್ಲ ಅಂಥೇಳಿ ಹೇಳೋ ಹಂಗಿಲ್ಲ. ಯಾಕಂದರೆ ಇವತ್ತೆಲ್ಲವೂ ಇದೆ ನಮಗೆ. ಇಲ್ಲೇ ಬಂದವರಿಗೆ CDR ಹಾಕಿದರೆ ಟವರ್ ಲೊಕೇಶನ್ಗಳು ಸಿಗ್ತದೆ, ಎಲ್ಲವೂ ಸಹಿತ ನಮಗೆ ಸಿಗ್ತದೆ. ಇಲ್ಲಿ ಯಾರ್ಯಾರು ಬಂದಿದ್ದಾರೆ ಅಂಥೇಳಿ ನಮ್ಮ ಟವರ್ ಲೊಕೇಶನ್ ಹಾಕಿದರೆ ಬಹುತೇಕ ಆ ಟವರ್ ಲೊಕೇಶನಲ್ಲಿ ಈ ಊರಿನವ್ರು ಆಗದೇ ಇದ್ದರೆ ಹೊಸಬರಾಗಿದ್ದರೆ ನಮಗೆ ಗೊತ್ತಾಗುವಂಥ ಚಾನ್ಸಸ್ ಇರ್ತದೆ. ಅದಕ್ಕೆ ಆದಷ್ಟು ಬೇಗನೆ ಅದನ್ನು ಆಗಬೇಕಾಗಿದೆ. ಮತ್ತು ಇದನ್ನು ಮಾಡಿದವರು ನಾವು ಅಂದ್ಕೊಂಡಂಗೆ ಹಬ್ಬ ಇದೆ, ಹಿಂದೂ ಹಬ್ಬ ನಡೀತಾ ಇದೆ. ಹಿಂದೂ ಹಬ್ಬದ ಸಮಯದಲ್ಲಿ ಹಿಂದೂಗಳು ಅಂಥ ಕೃತ್ಯ ಮಾಡಲಿಕ್ಕೆ ಆಗೋದಿಲ್ಲ ಮತ್ತು ಆ ಮನಸ್ಸು ಸಹಿತ ಒಪ್ಪೋದಿಲ್ಲ. ಹಾಗಾಗಿ ಬೇರೆ ಧರ್ಮದವರು ಮಾಡಿರ್ಬೋದು ಅನ್ನೋದು ಒಂದು ಸಂಶಯ ಇದೆ. ಎನ್ಕ್ವೈರಿ ಆದ ನಂತರ ಅದೇನು ಬರುತ್ತೋ ರಿಪೋರ್ಟ್ ನೋಡಿಕೊಂಡು ಆದಷ್ಟು ಬೇಗನೆ ಅದನ್ನು ಪೊಲೀಸ್ ಡಿಪಾರ್ಟ್ಮೆಂಟ್ನವರು ಅದಕ್ಕೆ ಒಂದು ಇತ್ಯರ್ಥವನ್ನು ಹಾಡಲಿ ಅನ್ನೋದು ನಮ್ಮೆಲ್ಲರ ಬಯಕೆ. ಏನು ಡೆಡ್ಲೈನ್ ಕೊಡ್ತೀರಿ? ಕೊಡೋದಿಲ್ಲ ಅಂದ್ರೆ ಹೋರಾಡಿರುತ್ತೆ ಏನಾದರೂ? ಇಲ್ಲ, ಈಗ ಅದನ್ನು ಒಂದು ವಾರದೊಳಗೆ ಏನಾದರೂ ಆ ಥರ ಮಾಡಲಿಲ್ಲ ಅಂದರೆ ನಾವು ಮುಂಡರಗಿಯಲ್ಲಿ ನಾವೆಲ್ಲ ಹಿಂದೂಪರ ಸಂಘಟನೆಗಳು ಮತ್ತು ನಮ್ಮ ತಾಲೂಕಿನ ಕಡೆಯಿಂದ ಸಿಂಗ್ಟಾಲೂರಿಂದನ ಏನದನ್ನು ಮನವಿ ಮಾಡೋದ್ರ ಜೊತೆಯಲ್ಲಿ ಹೋರಾಟನೂ ಸಹಿತ ಕೈಗೊಳ್ಳುವಂಥ ಒಂದು ಕಾರ್ಯನೂ ಸಹಿತ ನಾವು ಮಾಡ್ತೀವಿ. ಇದು ನಂದು ಲೈಟ್